ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶುರು ಮಾಡ್ತಾ ಇದ್ದೀನಿ. ಎಸ್, ಅಥರ್ವ ಸ್ಕೂಲಿಂದ ಬಂದ. ಆ್ಯಕ್ಚುಲಿ ಇವತ್ತು ಅವನಿಗೆ ಸ್ಕೂಲ್ ರಜೆ ಇತ್ತು. ಸ್ಯಾಟರ್ಡೆ ಯೂಶಲಿ ಅವನಿಗೆ ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ. ಆದರೆ ಇವತ್ತು ಸ್ಕೂಲ್ ಇತ್ತು. ಸೈಕ್ಲೋನ್ ಅಂತ ಅಂದ್ಬಿಟ್ಟು 2 ದಿನ ರಜೆ ಕೊಟ್ಟಿದ್ರಲ್ಲ, ಮಂಡೇ ಟ್ಯೂಸ್ಡೇ. ಅವನಿಗೆ ಟೆಸ್ಟ್ ಪೋಸ್ಟ್ಪೋನ್ ಆಗಿತ್ತಲ್ಲ, ಅದು ಇವತ್ತಿತ್ತು ಟೆಸ್ಟ್. ಹಾಗಾಗಿ ಅವನಿಗೆ ಇವತ್ತು ಸ್ಕೂಲ್ ಇತ್ತು. ಜಸ್ಟ್ ಹೋಗಿ ಬಂದ. ಇನ್ನು ಇವತ್ತು ಷಷ್ಠಿ, ನಾಗರ ಪಂಚಮಿ, ಹುತ್ತಕ್ಕೆ ಹಾಲೆರೆಯುವಂಥದ್ದು. ಅಂದರೆ ನಮ್ಮಲ್ಲಿ ಏನಂದರೆ ಮನೆಯಲ್ಲಿ ಪೂಜೆ ಮಾಡ್ತೀವಿ ಅಷ್ಟೇ, ಆದರೆ ಹುತ್ತಕ್ಕೆ ಹೋಗಿ ಹಾಲೆರೆಯೋ ಅಭ್ಯಾಸ ಎಲ್ಲ ಮಾಡ್ಕೊಂಡಿಲ್ಲ. ಹಾಗಾಗಿ ಅದು ನಮಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿಲ್ಲ ಮುಂಚೆಯಿಂದನೂ. ನಮ್ಮ ಮನೇಲಾಗಿರ್ಬೋದು ಅಥವಾ ನವೀನ್, ನೀವು ಹಾಲು ಹಾಕ್ತೀರಾ ಹುತ್ತಕ್ಕೆ? ಹುತ್ತಕ್ಕೆ ಹಾಲು ಹಾಕ್ತೀರಾ ನೀವು? ಊಟಕ್ಕೆ ಅಂತ ನಾನು ಹುತ್ತಕ್ಕೆ ಹಾಲು ಹಾಕ್ತೀರಾ ನೀವು ಅಂದೆ. ಹಾಂ, ಹಾಕಲ್ಲ ಅಲ್ವಾ? ಅಂದರೆ ನಮ್ಮ ಅತ್ತೆ ಮನೆ ಕಡೆನೂ ಏನೂ ಹಾಕಲ್ಲ ಅನ್ಸುತ್ತೆ. ಅದೇನು ಪ್ರಾಕ್ಟೀಸ್ ಇಲ್ಲ, ಹಾಗಾಗಿ ನಮಗೆ ಅದು ನಡ್ಕೊಂಡು ಬಂದಿಲ್ಲ. ಸೊ ಇವತ್ತು ನಾನು ಮೆಟರ್ನಿಟಿ ಡ್ರೆಸ್ ಮೊನ್ನೆ ಬಂತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ನಾನು XL ಹೇಳಿದ್ದೆ, XXL ಬಂದುಬಿಟ್ಟಿದೆ. ಆ್ಯಕ್ಚುಲಿ ನಾನು ಅಷ್ಟೊಂದು ದಪ್ಪ ಇಲ್ಲ, ಆಯಿತಾ? ನಂಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಇದು ಪಫ್ ಸ್ಲೀವ್ ಇರೋದೊಂಥರ ಚೆನ್ನಾಗಿ ಕಾಣುತ್ತೆ, ಆದರೆ XXL ಬಂದುಬಿಟ್ಟಿದೆ. ನನಗೆ XL ಆದರೆ ಪರ್ಫೆಕ್ಟ್ ಆಗಿರ್ತಾಯಿತ್ತು, ಇನ್ನೂ ಚೆನ್ನಾಗಿ ಕಾಣ್ತಾಯಿತ್ತು ಅಂತ ಅನ್ನಿಸ್ತಾಯಿತ್ತು. ಬಟ್ ಚೆನ್ನಾಗೈತೆ, ಕಂಫರ್ಟಬಲ್ ಆಗೈತೆ. ನಾನು ಹೊಟ್ಟೆ ಇನ್ನೂ ಒಂದಷ್ಟು ದಪ್ಪ ಇದ್ರೂ ಹಾಕ್ಬೋದು, ಆ ಥರ ಫ್ರೀಯಾಗಿದೆ. ಚೆನ್ನಾಗಿದೆ. ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ. ಇನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದು ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ತಿಂದ್ಕೊಂಡು ಅಥವಾ ಸ್ಕೂಲ್ಗೆ ಹೋಗ್ಕೊಂಡು ಉಪ್ಪಿಟ್ಟು ಕೇಸರಿಬಾತು. ಈ ಷಷ್ಠಿ ಹಬ್ಬದಲ್ಲಿ ಕಿಚಡಿ ಮಾಡಿ ಪಾಯಸ ಮಾಡ್ತಾರೆ. ಸೊ ನೆನ್ನೆ ಏನಾಗೋಯ್ತು ಅಂದರೆ, ನೆನ್ನೆ ನೈಟು ಅಮ್ಮ ಮತ್ತು ಶಿವನ ಇಲ್ಲಿಗೆ ಕರೆದು ಚಿಕನ್ ಮಾಡ್ಕೊಂಡಿದ್ವಿ, ಚಿಕನ್ ಗೀ ರೈಸ್ ಮಾಡ್ಕೊಂಡಿದ್ವಿ. ಹಾಗಾಗಿ ಮತ್ತೆ ಬೆಳಿಗ್ಗೆ ಬಾತು ಕಿಚಡಿ ಅಂದ್ಕೊಂಡು ಬೇಡ ಅಂತ ಸುಮ್ಮನೆ ಆಗಿಬಿಟ್ಟು ಉಪ್ಪಿಟ್ಟು ಕೇಸರಿಬಾತು ಮಾಡ್ಕೊಂಡಿದ್ದು. ಈಗ ಬೆಳಿಗ್ಗೆಯಿಂದ ಎಲ್ಲ ಸ್ವಲ್ಪ ನನಗೆ ಬೇರೆ ಬೇರೆ ಸ್ವಲ್ಪ ಪ್ರಮೋಷನ್ಸ್ದು, ವಿಡಿಯೋ ಎಡಿಟಿಂಗು, ಇನ್ನೂ ನನಗೆ ನೆಕ್ಸ್ಟ್ ವೀಕು ನಾನು ಬ್ಯುಸಿ ಆಗಿಬಿಡ್ತೀನಿ, ಡೆಲಿವರಿ ಅದು ಇದು ಅಂತ ಅಂದ್ಬಿಟ್ಟು. ಸೊ ನನ್ನ ಕೆಲಸಗಳು ಏನಿರುತ್ತಲ್ವ, ನನಗೆ ಅಂತ ಒಂದಷ್ಟು ಜವಾಬ್ದಾರಿ ಇರುತ್ತಲ್ಲ, ನಾನು ಮಾಡಲೇಬೇಕು ಅನ್ನೋವಂಥ ಕೆಲಸಗಳು, ಎಡಿಟಿಂಗ್ ಕೆಲಸಗಳು, ಪ್ರಮೋಷನ್ ಮಾಡಬೇಕಾಗಿರೋಂಥ ವಿಡಿಯೋ ಮಾಡಬೇಕಾಗಿರೋಂಥ ಕೆಲಸಗಳು, ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದೆ. ಸೊ ಅಡುಗೆ ಮಾಡೋದಕ್ಕೆ ಮನಸ್ಸಾಗಲಿಲ್ಲ ನನಗೆ. ಇವತ್ತು ಫುಲ್ಲು ಎಡಿಟಿಂಗಲ್ಲಿ ಬ್ಯುಸಿ ಆಗಿಬಿಟ್ಟೆ. ಇನ್ನು ಪ್ರಾಪರ್ಟೀಸ್, ಈಗ ನಿಮ್ಗೆ ಗೊತ್ತಿರ್ಬೋದು, ನಿನ್ನೆ ವ್ಲಾಗಲ್ಲಿ ನೋಡಿರ್ತೀರ, ರಮ್ಯ ನವೀನ್ ಪ್ರಾಪರ್ಟೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್, ಆ ಒಂದು ವಿಷಯವಾಗಿ ಕೆಲಸ ಮಾಡ್ತಿರೋದಿರ್ಬೋದು. ಸೊ ಹಾಗಾಗಿ ಬ್ಯುಸಿಯಾಗಿದ್ದರಿಂದ ಬೇರೆ ಏನೂ ಕಾನ್ಸಂಟ್ರೇಟೇ ಮಾಡೋದಕ್ಕಾಗಲಿಲ್ಲ. ನಾನು ವ್ಲಾಗ್ ಮಾಡ್ತಾಯಿದ್ದೆ, ಹಾಗೆ ನೀವು ನೋಡ್ತಿರ್ಬೋದು. ಆ್ಯಕ್ಚುಲಿ ನಾವು ಮನೆಗೆ ಈಗ ಇನ್ನೂ ಅಂದರೆ ಟೆಂಪ್ರರಿಯಾಗಿ ಇರೋವಂಥ ಹಳೆ ಕರ್ಟನ್ಸ್ನೇ ಹಾಕಿದ್ದೀವಿ. ಸೊ ನಮ್ಮ ಮನೆಗೆ ಯಾವ ಥರ ಕರ್ಟನ್ಸ್ ಬೇಕೋ ಆ ಥರ ನಾವು ಚೂಸ್ ಮಾಡೋಣ, ಸ್ವಲ್ಪ ಟೈಮ್ ತೊಗೊಂಡು ಸೆಲೆಕ್ಟ್ ಮಾಡೋಣ ಅಂತ ಹೇಳಿದ್ದೆ ಅಲ್ವಾ. ಹಾಗಾಗಿ ಇವರು ಬಂದಿದ್ದರು, ಸೆಲೆಕ್ಷನ್ ಮಾಡಿ ಮತ್ತು ಅದು ಕೊಟೇಶನ್ ಎಲ್ಲ ಹಾಕ್ಕೊಡ್ತೀವಿ ಎಷ್ಟಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನೋಡ್ತಾ ಇದ್ದೀನಿ ನಾನು ಯಾವ ಥರ ರಿಕ್ವೈರ್ಮೆಂಟ್ ಇದೆ ನಮಗೆ ಏನು ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಸೊ ಅವರು ಅದಕ್ಕೇ ಅದೇ ಥರ, ಅಂದರೆ ಈಗ ಕಲರೆಲ್ಲ ಕರೆಕ್ಟಾಗಿ ಚೂಸ್ ಮಾಡ್ಕೊಬೇಕು, ಯಾವ ಥರ ಸೂಟ್ ಆಗುತ್ತೆ, ಮತ್ತು ಮೆಟೀರಿಯಲ್ ಎಲ್ಲ ಯಾವ ಥರದ್ದಿದ್ರೆ ಚೆನ್ನಾಗಿರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ಅದನ್ನೇ ನೋಡ್ತಾ ಇದ್ದೀನಿ. ಒಂದಷ್ಟು ಕಲೆಕ್ಷನ್ಸು ಇಷ್ಟ ಆಯಿತು. ಓಕೆ, ನೋಡೋಣ. ಬಟ್ ಮೆಟೀರಿಯಲ್ಲು, ಕ್ಲಾತು ಮತ್ತು ಅದು ಯಾವ ಥರ ಕಾಣುತ್ತೆ ಏನೋ ಅಂತ ಎಲ್ಲ ನಮಗೆ ಅನಿಸಿದ್ರೆ ಒಂದಷ್ಟು ಸೆಲೆಕ್ಟ್ ಮಾಡಿದೆ ನಾನು. ಸೊ ಇನ್ನೂ ಫೈನಲ್ ಮಾಡಿಲ್ಲ, ನೋಡೋಣ. ಒಂದಿಷ್ಟು ಸೆಲೆಕ್ಟ್ ಮಾಡಿ ಅದಕ್ಕೆ ಕೊಟೇಶನ್ ಕೊಡಿ ಅಂತ ಹೇಳಿದ್ದೀನಿ. ಸೊ ನಮಗದು ಓಕೆ ಅಂತ ಅನಿಸಿದ್ರೆ ನಾವು ಹಾಕ್ಸೋಣ ಅಂತ ಅಂದ್ಕೊಂಡು ಒಂದಷ್ಟು ಸೆಲೆಕ್ಷನ್ ಕೂಡ ಆಯಿತು. ಹಾಗಾಗಿ ನಾನು ಏನೂ ಲಂಚ್ ಪ್ರಿಪೇರ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ, ಏನೂ ಮಾಡಿಲ್ಲ. ಸೊ ನೆಕ್ಸ್ಟು ಪ್ಲ್ಯಾನ್ ಬಂದಿದ್ದು ಸ್ವಿಗ್ಗಿಯಿಂದ ಏನಾದರೂ ಆರ್ಡರ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಅದು ತಣ್ಣಗಾಗುತ್ತೆ, ಮತ್ತು ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಅದು ಇದು ಅಂದ್ಕೊಂಡು. ಸೊ ಒಂದು ಸ್ವಲ್ಪ ಹೊತ್ತು ಇಲ್ಲೇ ನಮಗೆ ಉಡುಪಿ ಪ್ಯಾಲೇಸಲ್ಲಿ ಇಷ್ಟ ಆಗುತ್ತೆ ಫುಡ್, ವೆಜ್ ಇಷ್ಟ ಆಗುತ್ತೆ. ಅಪ್ಪ ಇಲ್ಲೇ ನಮ್ಮ ಹೊಸ ಹೋಟೆಲಿಗೆ ಬರಲ್ಲ. GST ಭವನ್ ಇದೆಯಲ್ಲ, ಪೂಜಂದು ಇದು ಲೈಬ್ರರಿ ಹತ್ರ ಜನ ಜಾಸ್ತಿ ಜನ ಇದ್ರು. ನಾನು ಹೋಗಲ್ಲ. ಅಲ್ಲ,
ಜನ ಜಾಸ್ತಿ ಜನ ಇದ್ರೆ ಇರ್ಲಿ ಒಂದು ರೌಂಡ್ ಹೋಟೆಲ್ ಬೇಡ ಕರ್ಕೊಯ್ತೀನಿ. ಬೇಡ ನೀವು ಔಟ್ಲುಕ್ ಇಷ್ಟ ಆದ್ರೆ ಹೋಗೋಣ. ಬೇಡ ಔಟ್ಲುಕ್ ಬೇಡ, ನನಗೆ ಮೇನ್ ಫುಡ್ ಇಷ್ಟ. ನಿಮ್ಗೆ ಫಾಸ್ಟ್ ಫುಡ್ಡಲ್ಲೇ ಕೊಡ್ಸು. ನನಗೆ ಫುಡ್ ಇಷ್ಟ ಆಗಬೇಕು, ಸ್ಯಾಟಿಸ್ಫೈ ಆಗಬೇಕು. ಈಗ ಹೆಂಗಿರ ಅಲ್ಲಿಗೆ ಹೋಗ್ಬೇಕಾ? ಆಯ್ತಾ? ಬೇಡ, ಉಡುಪಿ ಪ್ಯಾಲೇಸ್ಗೆ ಹೋಗೋಣ. ಶಿವಾಲಯ ಅಂತ ಅದೇನದು ಲಾಸ್ಟ್ ಟೈಮ್ ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು ಇಷ್ಟನೇ ಆಗಲಿಲ್ಲ. ಮಾಟ್ರಿ ಹೊಡಿತಾ ಇದ್ರು. ಹೋಗಪ್ಪ, ನಾನೇ ನೋಡಿದೆ. ನಂಗೆ ಹೊಸ ಹೋಟೆಲ್ನ ಟ್ರೈ ಮಾಡ್ಬೇಕಂತಾನೆ ಅನ್ನಿಸ್ತಿಲ್ಲ. ಸೊ ನಾನು ನೀಟಾಗಿ ಊಟ ಮಾಡ್ಕೊಂಡು ಬರಬೇಕು. ಅದಕ್ಕೇ ಹೊಸ ಹೋಟೆಲೆಲ್ಲ ಟ್ರೈ ಮಾಡೋದು ಬೇಡ, ಹೋಗಿರೋ ಹೋಟೆಲ್ಗೆ ಹೋಗು. ಅಥರ್ವ ಅಲ್ಲ, ಅಥರ್ವ ಏನಕ್ಕೆ ಜ್ವರ ಬಂದಿತ್ತು ನಿಂಗೆ? ಬೆಳಿಗ್ಗೆ ಜ್ವರ, ರಾತ್ರಿ ನನ್ನ ಪಕ್ಕ ಮಲಗಿಸ್ಕೊಂಡಿಲ್ಲ ಅವನ್ನ. ಮಮ್ಮಿ ಪಕ್ಕ ಎಲ್ಲೂ ಹೊಟ್ಟೆಗೆ ಒದ್ಬಿಡ್ತಾನೆ ಅಂತ ಭಯ. ಒಂದು ರೌಂಡ್ ಸುತ್ತಾನೆ ಅವನು, ಸುಮ್ಮನೆ ಮಲ್ಕೊಳ್ಳಲ್ಲ. ಸೊ ನನ್ನ ಪಕ್ಕ ಮಲಗಿಸ್ಕೊಂಡಿಲ್ಲ. ಬೆಳಿಗ್ಗೆ ಫುಲ್ ಜ್ವರ ಅವನಿಗೆ. ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ, ಔಷಧಿ ಕುಡಿದ್ಬಿಟ್ಟು ಟೆಸ್ಟ್ ಬರ್ಬಿಟ್ಟು ಬಂದ. ಮಗನೇ ಟೆಸ್ಟ್ ಬರ್ದಾ? ವೆರಿ ಗುಡ್. ಸೊ ಈಗ ನಾನು ರೆಡಿ ಆಗಿಬಿಡ್ತೀನಿ, ಆಯಿತಾ? ಹೋಟೆಲ್ಗೆ ಹೋಗ್ಬಿಟ್ಟು ಬರೋಣ. ಓಕೆ, ಏನು ತಿಂತೀಯಾ? ಏನು ಬೇಕು ನಿಂಗೆ? ಬಿರಿಯಾನಿ. ಇವತ್ತು ಬಿರಿಯಾನಿ ಇಲ್ಲ, ಆಯಿತಾ? ಬಿರಿಯಾನಿ ತಿನ್ನಂಗಿಲ್ಲ. ಆಯಿತು. ಸೊ ಫ್ರೆಂಡ್ಸ್, ರೆಡಿ ಆಗಾಯಿತು. ಅಥರ್ವ ರೆಡಿನಾ? ನವೀನ್? ಇವರಿಬ್ಬರು ಇನ್ನೂ ಆಗಿಲ್ಲ. ನನ್ನ ಮಗ ರೆಡಿಯಾಗಿ ಆಲ್ರೆಡಿ ಈಚೆ ನಿಂತಿದ್ದಾನೆ. ನವೀನ್ ಇನ್ನೂ ಬರಬೇಕು. ಎಲ್ಲಿಗೆ ಹೋಗೋಣ? ಹೋಟೆಲ್ಗೆ ಹೋಗಿ ದೋಸೆ. ಎಷ್ಟು ದೋಸೆ? ಒಂದು. ಆಮೇಲೆ ಚಟ್ನಿ 2. ಒಂದು ದೋಸೆ 2 ಚಟ್ನಿ ಅಂತೆ. ಮೇಲ್ಗಡೆ ಇದೆ ನೋಡಲಿ. ಆಯಿತು, ಹೋಗೋಣ. ಆಮೇಲೆ ಫುಡ್ ಚೆನ್ನಾಗಿಲ್ಲ ಅಂದರೆ ಭಯ ಹೆಂಗೆ ನೋಡಿ ಇವ್ರಿಗೆ. ಆಮೇಲೆ ಅವತ್ತು ಯಾವುದೋ ಡುಬಾಕ್ ಹೋಟ್ಲು ಕರ್ಕೊಂಡು ಹೋಗ್ಬಿಟ್ಟಿದ್ರಲ್ಲ, ಅದಕ್ಕೆ ಇವತ್ತು ಶಿವಾಲಯ ವೆಜ್ಜಲ್ಲಿ ಟ್ರೈ ಮಾಡೋಣ ಅಂತ ಅಂತವ್ರೆ. ಅದಕ್ಕೆ ನೀನು ಹೊರಗಡೆಯಿಂದ ಓಕೆ ಅಂದರೆ ಹೋಗೋಣ, ಇಲ್ಲ ಅಂದರೆ ಬೇಡ ಅಂತ ಹೇಳು. ಆಮೇಲೆ ಆಯಿತು ನಡಿ, ಹೋಗೋಣ, ಟ್ರೈ ಮಾಡೋಣ. ಆಮೇಲೆ ಜಾಸ್ತಿ ಜನ ಇದ್ದಾರೆ. ಓಕೆ, ಜನ ಇದ್ದರೆ ಟೇಸ್ಟ್ ಇರುತ್ತೆ ಅಂತ. ನಾವೀಗ ಶಿವಾಲಯ ವೆಜ್ಗೆ ಬಂದ್ವಿ. ಸೊ ಹೋಟೆಲ್ ಎನ್ವಿರಾನ್ಮೆಂಟ್ ಎಲ್ಲ ಗುಡ್ ಅಂತ ಅನ್ನಿಸ್ತು. ಇನ್ನು ಫುಡ್ ಟೇಸ್ಟ್ ಹೇಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು ನಾನು ಯಾಕೋ ನನಗೆ ಫುಲ್ ಮೀಲ್ಸ್ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ನಾನು ಅದನ್ನು ಆರ್ಡರ್ ಮಾಡಿದೆ. ಬಟ್ ಇವು ಜಾಸ್ತಿ ಕೊಟ್ಬಿಟ್ಟಿರ್ತಾರ, ತಿನ್ನೋದಕ್ಕಾಗಲ್ವಾ ಅಂತೆಲ್ಲ ಅನ್ಕೋತಾ ಇದ್ದೆ. ಬಟ್ ನಾನು ನವೀನ್ ಇಬ್ಬರು ಶೇರ್ ಮಾಡ್ಕೊಂಡು ತಿಂದ್ವಿ. ನವೀನ್ ಫ್ರೈಡ್ ರೈಸ್ನ ಆರ್ಡರ್ ಮಾಡಿದರು. ಸೊ ಹಾಗಾಗಿ ಎಲ್ಲ ಬ್ಯಾಲೆನ್ಸ್ ಆಯಿತು. ಮತ್ತು ಇನ್ನೊಂದೇನೆಂದರೆ, ಈ ಊಟದ ಜೊತೆಗೆ ಸ್ವೀಟ್ ಪೊಂಗಲ್ ಕೂಡ ಕೊಟ್ಟಿದ್ರು. ಅದು ತುಂಬ ಚೆನ್ನಾಗಿತ್ತು, ನಂಗೆ ಸಖತ್ ಇಷ್ಟ ಆಯಿತು. ಅದು ನೋಡ್ಬಿಟ್ಟು ಮತ್ತೆ ನಾನು ಒಂದು ಪ್ಲೇಟ್ ಸ್ವೀಟ್ ಪೊಂಗಲ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಊಟ ಎಲ್ಲ ಆದಮೇಲೆ ನಾನು ಚಿಕ್ಕೂಸ್ ಮಿಲ್ಕ್ ಶೇಕ್ನ ಆರ್ಡರ್ ಮಾಡಿದೆ. ನವೀನ್ ಲೆಮನ್ ಜ್ಯೂಸ್ನ ಆರ್ಡರ್ ಮಾಡಿದ್ರು. ಸೊ ಚೆನ್ನಾಗಿತ್ತು ಊಟ, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಲೇ ಹೇಳ್ಬೋದು. ರಮ್ಯಾ, ಏನು ಆರಾಮಾಗಿ ಕೂತ್ಬಿಟ್ಟಿದೆಯಾ? ಏನು ಅಡುಗೆ ಮಾಡಲ್ವಾ? ಮಧ್ಯಾಹ್ನ ಅಂತೂ ಹೋಟ್ಲು ಕರ್ಕೊಂಡು ಹೋಗಾಯಿತು. ಈಗ ರಾತ್ರಿ ಏನು ಕತೆ? ಫ್ರೆಂಡ್ಸ್, ಆ್ಯಕ್ಚುಲಿ ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಬಂದ್ವಲ್ಲ, ಹೊಟ್ಟೆ ಫುಲ್ ಆಯಿತು. ಚೆನ್ನಾಗಿ ನಿದ್ರೆ ಮಾಡಿ ರೆಸ್ಟ್ ಮಾಡಿದ್ದಾಯಿತು. ಇವತ್ತು ನವೀನ್ಗೂ ಕೂಡ ರಜಾ ಇತ್ತು, ಹಾಗಾಗಿ ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ಇವಾಗ ಯಾಕೋ ನನಗೆ ಮನಸ್ಸೆಲ್ಲ ಇವತ್ತು ಏನೋ ಆಗ್ತಾನೇ ಇಲ್ಲ. ಮಧ್ಯಾಹ್ನನೂ ಮಾಡೋಕ್ಕಾಗಿಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ಬಿಟ್ರೆ ಮಧ್ಯಾಹ್ನನೂ ಲಂಚ್ ಪ್ರಿಪೇರ್ ಮಾಡೋಕ್ಕಾಗಿಲ್ಲ. ಈಗಲೂ ಅಷ್ಟೇ ಮನಸ್ಸೆಲ್ಲ ಅಡುಗೆ ಮಾಡೋದಕ್ಕೆ ಆಗಲಿ, ಏನು ಕೆಲಸ ಮಾಡೋದಕ್ಕೂ ಮನಸ್ಸಿಲ್ಲ ನನಗೆ. ಒಂಥರ ಸುಮ್ಮನೆ ಕುತ್ಕೊಬಿಡೋಣ ಅಂತ. ನಿನ್ನ ಮಗ ಅಥರ್ವನ ಹತ್ರ ಮಾಡಿಸು. ಅಥರ್ವ ಅಡುಗೆ ಮಾಡ್ತೀಯಾ? ಮಾಡಬೇಕು. ನೀನು ಮಾಡಿಕೊಡು ಮಮ್ಮಿಗೆ. ಹಾಂ, ಮಮ್ಮಿಗೆ ಊಟ ಬೇಕಂತೆ, ಮಾಡಿಕೊಡ್ತೀಯಾ? ಮಾಡ್ತಾನೆ ಬಿಟ್ರೆ ಅವನು ಚಪಾತಿ. ನಾವು ಚಪಾತಿ ಒತ್ತಾ ಇದ್ರೆ ಚಪಾತಿ ಮಾಡ್ಕೊಡ್ತೀಯ ಮಮ್ಮಿಗೆ? ಇಟ್ಕೊಂಡು ಅದನ್ನ ಚಪಾತಿ ಲಟ್ಟಿಸ್ಬಿಟ್ಟು ಅದು ಬೇಯಿಸೋ ತನಕ ಬಿಡಲ್ಲ. ಅದು ಇಷ್ಟು ದಪ್ಪನೇ ಇರುತ್ತೆ. ನೆಲದ ಮೇಲೆಲ್ಲ ಇಟ್ಕೊಂಡು ಒತ್ತಿರ್ತಾನೆ. ಅದನ್ನ ಬೇಯಿಸು, ನಾನು ತಿಂತೀನಿ ಅನ್ಕೊಂಡು. ಅವ್ನು ಮಾಡೋ ಕಾಲಕ್ಕೆ ಅಥರ್ವ ಒಂದು ಸ್ವಲ್ಪ ರೈಸ್ ಕಿಟ್ಬಿಡಪ್ಪ ಅಂದರೆ ಹೋಗು ಮಮ್ಮಿ ಅನ್ಕೊಂಡದ್ದೆ. ನಾವೆಲ್ಲ ಒಂದು PUCಗೆ ಬರೋವರೆಗೂ ಅಮ್ಮ ಹೇಳಿದ ಮಾತು ಕೇಳವಪ್ಪ. ಆಮೇಲೆ PUCಗೆ ಬರೋವರೆಗೂ ಹೇಳಿದ ಮಾತು ಕೇಳವು. ಎಷ್ಟು ಕೆಲಸ ಮಾಡ್ಕೊಡಿ ಗೊತ್ತಾ ನಾನು. ಇವಾಗ ಆಗ್ತಾ ಇಲ್ವಲ್ಲ, ಈಗ ಏನು ಮಾಡೋದು? ಅಮ್ಮನ ಮನೆಗೆ ಹೊಟ್ಟೋಗ ಅಲ್ಲ, ನೀನು ಆಗ್ದೇನೆ ಸುಮ್ಮನೆ ಕೂರೋ ಮಗಳೇ ಅಲ್ಲ. ಬಟ್ ಏನು ಮಾಡ್ತೆ, ಈಗ ಸಿಚುವೇಶನ್ ಇನ್ನೊಂದು 2-3 ದಿನ ಡೆಲಿವರಿ ಡೇಟ್ ಹತ್ರ ಬರ್ತಾ ಇದೆ. ಸೊ ಆಗಲ್ಲ, ದೇಹ ಸಪೋರ್ಟ್ ಮಾಡಲ್ಲ. ಗೊತ್ತಾ, ಈಗ ನೀನು ಏನು ಮಾಡೋದಕ್ಕೂ ಅಡುಗೆ ಅಂತಲ್ಲ, ಏನು ಮಾಡೋದಕ್ಕೂ ಮನಸ್ಸು. ಬೇರೆಯವರು ಕಂಪೇರ್ ಮಾಡಿದ್ರೆ ನೀನು ಬೆಸ್ಟ್ ಬಿಡು. ಈಗ ಆರಾಮಾಗಿ ಇಲ್ಲ, ಕೆಲವ್ರು ಇನ್ನೂ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ. ಅಲ್ಲ ಎಲ್ಲರೂ ಒಂದೇ ಥರ ಹೇಳೋಕ್ಕಾಗಲ್ಲ. ಕೆಲವರು ಆ್ಯಕ್ಟಿವ್ ಆಗಿರ್ತಾರೆ, ಇನ್ನು ಕೆಲವರು ನಿನ್ನಷ್ಟು ಆ್ಯಕ್ಟಿವ್ ಆಗಿರೋಕ್ಕಾಗ್ತಾರಲ್ಲ. ಬಾಡಿ ಹೆಂಗೆ ಸಪೋರ್ಟ್ ಮಾಡುತ್ತೆ ಹಂಗಿರುತ್ತೆ. ಏನು ಸುಮ್ಮನೆ ಅವನು ಆ್ಯನಿಮಲ್ ಅವನಿಗೆ ನಿನ್ನೆ ಸಿಂಹ ತಗೊಟ್ಟಿದ್ದೀನಿ, ತೋರಿಸ್ತಾ 4 ಅನಿಮಲ್ಸ್ ತಗೊಬಂದ್ಬಿಟ್ಟವನೇ. ಅದನ್ನ ತೋರಿಸ್ಬಿಡಪ್ಪ, ಹಿಂಸೆ ಕೊಡ್ತಾನೆ ಗುರು.
ಇಲ್ಲಿ ನೋಡಿ, ಇಲ್ಲಿ ಬಿಡ್ತಾ ಇಲ್ಲ. ಅದೇನೇನು ಹೇಳ್ಬಿಡು, ಬೇಗ ಹೇಳ್ಬಿಡು. ಎಲಿಫೆಂಟ್, ಹಾಂ ಟೈಗರ್, ಹಾಂ ಲಯನ್, ಹ್ಞೂ ಚೀತಾ, ಹೌದಾ, ಸರಿ, ಓಕೆ. ತೋರ್ಸಾಯ್ತಾ ಖುಷಿನಾ? ಕುಸಿನ, ಹಾಂ, ಖುಷಿ ಅನ್ಬೇಕು. ಓಕೆ. ಹೇಳ್ರಮ್ಮ ಈಗ. ಖುಷಿನ ಅಂದರೆ ಖುಷಿ ಅನ್ಬೇಕು. ಇನ್ನೇನಿಲ್ಲ, ಅದಕ್ಕೆ ಈಗ ಅನ್ಕೋತಾ ಇದ್ದೀನಿ, ಅಮ್ಮ ಏನಾದರೂ ಅವ್ರಿಗೆ ಮಾಡ್ಕೋತಾ ಇರ್ತಾರೆ. ಒಂದು ಫೋನ್ ಮಾಡಿಬಿಡೋಣ ಅಮ್ಮ, ನಾವು ಅಲ್ಲೇ ಬರ್ತೀವಿ ಅಂತ. ಅಲ್ಲೇ ಹೋಗಿ ಏನಾದ್ರು ತಿನ್ಕೊಂಡು ಬಂದ್ಬಿಡೋಣ. ಏನಾದರೂ ಅನ್ನ ಸಾಂಬಾರು ಮಾಡಿರ್ತಾರೆ, ಅಲ್ಲೇ ಹೋಗಿ ಊಟ ಮಾಡ್ಕೊಬರೋಣ. ಇವತ್ತು ಬಿಗ್ ಬಾಸ್ ಕೂಡ ಸುದೀಪ್ ಬರ್ತಾರಲ್ಲ, ಸ್ಯಾಟರ್ಡೇ ಎಪಿಸೋಡ್ ಚೆನ್ನಾಗಿರುತ್ತಲ್ಲ, ಸ್ಯಾಟರ್ಡೇ ಸಂಡೇ. ನಾರ್ಮಲ್ ಡೇಸ್ಗಿಂತ ವೀಕೆಂಡೇ ಪರವಾಗಿಲ್ಲ. ಆಲ್ಮೋಸ್ಟ್ ಅಲ್ಲಿ ಏನಂದರೆ ಸುದೀಪ್ ಸರ್ನ ನೋಡೋಕ್ಕೆ ಬಿಗ್ ಬಾಸ್ ನೋಡೋದು ಜನ. ಚೆನ್ನಾಗಿರುತ್ತೆ. ಸೊ ಅದರಲ್ಲೂ ಏನು ಗೊತ್ತಾ, ಹಿಂಗೆ ಒಬ್ಬೊಬ್ಬರೇ ಕುತ್ಕೊಂಡು ನೋಡೋದಕ್ಕಿಂತ ಎಲ್ಲರೂ ಕುತ್ಕೊಂಡು, ಶಿವನು ಹೆಂಗಿದ್ರು ಡ್ಯೂಟಿಯಿಂದ ಬಂದಿರ್ತಾನೆ, ಸೊ ಎಲ್ಲ ಕುತ್ಕೊಂಡು ನೋಡಿದ್ರೆ ಚೆನ್ನಾಗಿರುತ್ತೆ. ಕೂದಲು ಟೈಟ್ ಆಗಿಬಿಟ್ಟಿತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ನಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ. ಮನೇಲೂ ಇನ್ನೂ ಏನು ಗೊತ್ತಾ ಫ್ರೆಂಡ್ಸ್, ಸುಮಾರು ಫೋಟೋಗಳನ್ನ ಹಂಗೆ ಕಬೋರ್ಡಲ್ಲಿ ಇಟ್ಟಿದ್ದೀನಿ. ರಮ್ಯ ಇದೆಲ್ಲ ಬೇಡ, ಗೋಡೆಗೆ ಬೇಡ, ಇದೆಲ್ಲ ಹಳೆ ಫೋಟೋಗಳು. ನನ್ನ ಕನಸಿನ ಮನೆಗೆ ನಾನು ಡೆಕೋರ್ ಮಾಡ್ಬೇಕು ಅಂದ್ಕೊಂಡಿರೋ ರೀತಿನೇ ಬೇರೆ ಇದೆ. ಸೊ ನಾನು ತುಂಬ ಅಂದರೆ ಅರ್ಜೆಂಟಲ್ಲಿ ಏನು ಮಾಡೋದು ಬೇಡ. ಡೆಲಿವರಿ ಎಲ್ಲ ಆದಮೇಲೆ, ಮಗುಗೆ ಸ್ವಲ್ಪ ದಿನಗಳಾದಮೇಲೆ, ಸೊ ಟೈಮ್ ತೊಗೊಂಡು ನೀಟಾಗಿ ನೀವೆಲ್ಲ ಹೋಮ್ ಟೂರ್ಗೆ ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಸೊ ಇರೋ ಸಿಚುವೇಶನಲ್ಲಿ ನಾನು ಖಂಡಿತವಾಗ್ಲೂ ಮಾಡೋಕ್ಕಾಗಲ್ಲ. ಆಮೇಲೆ ಮಾಡ್ತೀನಿ ಎಲ್ಲ. ಕೆಲವೊಂದು ಸ್ಪೇಸ್ನ ಫಿಲ್ ಮಾಡೋದಿದೆ ಇನ್ನೂ. ಹಾಗಾಗಿ ರಮ್ಯ ಆಕ್ಟಿವ್ ಆಗಿಲ್ಲ ಅಂದರೆ ನಾನೇನು ಗೊತ್ತಾ, ನಾನು ಒಬ್ಬೊಬ್ಬನೇ ಏನು ತೊಗೊಳೋದಕ್ಕೆ ಹೋಗಲ್ಲ. ಒಬ್ಬೊಬ್ಬರೇ ಡಿಸಿಷನ್ ತಗೊಳ್ಳಲ್ಲ ಮಾಡಬೇಕಾದ್ರೂ. ನೋಡಿ, ಸ್ಕ್ರೀನ್ಗಳನ್ನ ಇವತ್ತು ಎಷ್ಟು ದಿನ ಆದಮೇಲೆ ಇವತ್ತು ಕರ್ಕೊಂಡು ಬಂದ್ವಿ. ಇವತ್ತು ಅವ್ರು ಬಂದಿದ್ರು, ಒಂದಷ್ಟು ಸೆಲೆಕ್ಟ್ ಮಾಡಿದ್ದೀವಿ, ನೋಡೋಣ. ಅದು ಇನ್ನೂ ಫೈನಲ್ ಆಗಿಲ್ಲ. ಜಸ್ಟ್ ನಾವು ಅವರು ತೊಗೊಂಡು ಬಂದಿದ್ರು ಅಷ್ಟೇ, ಸ್ಯಾಂಪಲ್ ಬಂದಿದ್ರು. ನಿನ್ನೆ ಮನೆ ಹತ್ರನೇ ಬಂದಿದ್ರು ಈ ಥರ ಅಂತ. ಅವ್ರು ಆ್ಯಕ್ಚುಲಿ ಇಲ್ಲೇ ಮೈಸೂರು ಅವರೇನೆ. ಸ್ಯಾಂಪಲ್ ತೊಗೊಬಂದು ತೋರಿಸ್ತೀವಿ, ನೋಡಿ. ಜಸ್ಟ್ ನಾವು ನೋಡಿದ್ವಿ ಅಷ್ಟೇ, ನಮಗೊಂದು ಐಡಿಯಾ ಬಂತು ಯಾವ ಥರ ಇದೆ ಏನು ಅಂತ. ಸೊ ಇನ್ನೂ ಫೈನಲ್ ಮಾಡಿಲ್ಲ. ಹೌದು, ಅದೊಂದು ಫೈನಲ್ ಮಾಡೋದು ಇದೆ, ಬಾಕಿ ಇದೆ. ಅದಕ್ಕೆ ಆಮೇಲೆ ಇನ್ನೂ ಈ ಪಾಟ್ಸು ಆ ಥರದ್ದೆಲ್ಲ ಸಿಕ್ಕಾಪಟ್ಟೆ. ಅಯ್ಯೋ, ಮನೆಗೆ ಸಿಂಗಾರ ಮಾಡ್ತೀನಿ ಅಂದರೆ ನಾವು ಫಸ್ಟ್ ಫ್ಲೋರಲ್ಲಿ ಬಾಲ್ಕನಿಗೆ ಹೋಗೋದೇ ಇಲ್ಲ. ಅಲ್ಲಿಗೆಲ್ಲ ಸ್ವಲ್ಪ ಪಾಟ್ಗಳು ಹಾಕೋದು. ಇಲ್ಲ ಫ್ರೆಂಡ್ಸ್, ಒಂದು ಈಗ ನಾನಿರೋ ಸಿಚುವೇಶನ್ನಲ್ಲಿ ಅದನ್ನೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಬಜೆಟ್. ಹೌದು, ಆಬ್ವಿಯಸ್ಲಿ ಮನೇನ ಡೆಕೋರೇಟಿವ್ ಆಗಿ ಇಡ್ತೀನಿ ಅಂದರೆ ಐಟಮ್ಸ್ ಎಲ್ಲ ತರೋದಕ್ಕೆ ದುಡ್ಡು ಬೇಕು. ಆಲ್ ಆಫ್ ಅ ಸಡನ್ ಅದು ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಲಿಕ್ಕೆ ನನಗೆ ಈಗ ಕಷ್ಟ ಆಗುತ್ತೆ ನಮಗೆ. ಅದ್ರ ಜೊತೆಗೆ ಈಗ ಏನಂದ್ರೆ ರಮ್ಯ ಗ್ರೌಂಡ್ ಫ್ಲೋರಿಂದ ಮೇಲ್ಗಡೆ ಹೋಗೋದೇ ಇಲ್ಲ. ನಾನು ಯೂಸ್ ಮಾಡ್ತಿರೋದು ನನಗೆ ಸಾಕು ಇಷ್ಟೇ ಮನೆ. ಇನ್ನೂ ನಾನು ಇನ್ನೇನು ಡೆಲಿವರಿ ಆಗಿಬಿಡುತ್ತೆ, ಆಮೇಲೂ ನಾನು ಮೇಲೆ ಹೋಗಲ್ಲ. ನಾನು ಕೆಳಗಡೆ ಇರೋ ಬೆಡ್ರೂಮ್ನೇ ಯೂಸ್ ಮಾಡೋದು. ಸೊ ನಾನು ಕೆಲವೊಂದು ಬಟ್ಟೆಗಳು ನನ್ನ ಮಾಸ್ಟರ್ ಬೆಡ್ರೂಮಲ್ಲಿ ಏನೇ ಎಲ್ಲ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ತೊಗೊಬಂದೀಗ ಈ ಕಬೋರ್ಡ್ಗೆ ಜೋಡಿಸ್ಕೋಬೇಕಂತ ಹೇಳ್ತಾನೆ ಇದ್ದೀನಿ. ನಾಳೆ ಸಂಡೇ ಆ ಕೆಲಸ ಮಾಡಿಲ್ಲ. ನಾಳೆ ಆದರೂ ಅಟ್ಲೀಸ್ಟ್ ಅದನ್ನು ಸ್ವಲ್ಪ ಮಾಡ್ಕೊಬೇಕು. ಅಕ್ಕನ ಹೆಲ್ಪ್ ತೊಗೊಳೋದ ಅಂದರೆ ಅವ್ರಿಗೂ ಸ್ವಲ್ಪ ಬ್ಯುಸಿ ಅಂತೆ ನಾಳೆ ಪಾಪ. ಅವರು ಇವರೇ ಸಾಕು ನನಗೆ. ಇವ್ರದ್ದು ನಾಳೆ ಬೇರೆ ಏನೇನೋ ಪ್ಲ್ಯಾನ್ ಇದೆ, ನೋಡೋಣ. ಸೊ ಅದೆಷ್ಟೊತ್ತು ಒಂದು ಸ್ವಲ್ಪ ನನಗೆ ಅಂದರೆ ಟೈಮಲ್ಲಿ ಯೂಸ್ ಮಾಡಬೇಕು. ಬೇರೆ ನನಗೆ ಸ್ಯಾರೀಸ್ ಎಲ್ಲ ಏನು ನಾನು ಯೂಸ್ ಮಾಡಲ್ಲ. ಸೊ ಡೆಲಿವರಿ ಆದಮೇಲೆ ನನಗೆ ಏನು ನೀಡಿದೆ ಅದನ್ನೆಲ್ಲ ತೊಗೊಬಂದು ಇಲ್ಲಿ ನಾನು ಈ ಕಬೋರ್ಡಲ್ಲಿ ಜೋಡಿಸ್ಕೊಬಿಟ್ರೆ ವಾರ್ಡ್ರೋಬಲ್ಲಿ ಹೆಲ್ಪ್ ಆಗುತ್ತೆ. ಆ ಥರ ಹೆಲ್ಪ್ ಮಾಡ್ತೀಯಾ? ಅದೇನಾಗುತ್ತೆ ಗೊತ್ತಾ, ನಿನ್ಗೆ ಈ ರೂಮು ಆ ರೂಮ್ ಕೊಟ್ಟರೆ ಎಲ್ಲ ತುಂಬ ಹಾಕ್ಬಿಡ್ತೀಯ. ಅಷ್ಟು ಬಟ್ಟೆಗಳು ಏನು ತುಂಬ ಹಾಕಲ್ಲ, ನನಗೆ ಎಷ್ಟು ಬೇಕು ಅಷ್ಟು ಇಟ್ಕೋತೀನಿ. ನಿಮ್ಗೆ ಗೊತ್ತಾ ಫ್ರೆಂಡ್ಸ್, ನಂದು ನನ್ನ ಮಗಂದು ಲಿಮಿಟೆಡ್ ಬಟ್ಟೆಗಳು. ನಾವು ಎಷ್ಟು ನೀಟಾಗಿ ಅಂದರೆ ಎಲ್ಲ ಹ್ಯಾಂಗರ್ಗೆ ಹಾಕೊಂಡ್ಬಿಟ್ಟಿದ್ದೀವಿ. ಸಾಕು, ನಮಗೆ ಒಂದು ರೂಮ್ದೇ ಸಾಕು. ರಮ್ಮಿಂಗ್ ಎರಡು ಕಬೋರ್ಡು ಆದರೂ ಸಾಕಾಗಲ್ಲ. 2 ರೂಮ್ದು ನಾನು ಯೂಸ್ ಮಾಡ್ತಿರೋದು. ಅದು ಹಂಗೆ ಅದು ಬರ್ತಾ ಇರುತ್ತೆ, ಕಲೆಕ್ಟ್ ಆಗ್ತಾ ಇರುತ್ತೆ. ಏನು ಅದರಲ್ಲೂ ನಮ್ಮ ಬೆಡ್ರೂಮಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡಿಸ್ಕೊಂಡಿದ್ದೀವಿ ಕಬೋರ್ಡ್ಗಳನ್ನ. ಬಟ್ಟೆ ಇಡೋದಕ್ಕೆ 2 ಸೈಡ್ ಇದೆ, ಅದು ಫುಲ್ಲು ನಾನೇ ಇಟ್ಕೊಂಡಿದ್ದೀನಿ. ಅದೇನೋ ಅದು ಅಷ್ಟು ಬಟ್ಟೆ ಇದ್ರೂ ಇಲ್ಲ ಅಂತಾನೆ ಅನಿಸುತ್ತೆ. ಅದು ಹಂಗೇ ಹುಡುಗಿರಿಗೆ. ಹಂಗೇನೆ ನಾವು ಬಟ್ಟೆ ಮೇಲೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಏನಿಲ್ಲ, ಅಲ್ಲ ಇನ್ವೆಸ್ಟ್ ತಗೊಂಡಾಗ ಒಂದೇ ಸಲ ಜಾಸ್ತಿ ತಗೋತಾರೆ, ಬಟ್ ಅವಾಗ ತಗೊಳ್ಳಲ್ಲ. ನನಗೆ ಸ್ವಲ್ಪ ಪ್ರಮೋಷನ್ಸ್ಗೆ ಅಂತ ಬರುತ್ತೆ, ಇನ್ನು ಸ್ವಲ್ಪ ನಾನು ಲೈಕ್ ಮಾಡಿ ತಗೊತೀನಿ. ಹಾಗಾಗಿ ನಿಮಗೆ ಯಾರು ಪ್ರಮೋಷನ್ ಕಳಿಸಲ್ವಲ್ಲ? ಕಳಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ಬಿಡು, ನಮಗೇನು ಅವಶ್ಯಕತೆನೇ ಇಲ್ಲ.
ಗಂಡು ಮಕ್ಳು ಹೆಂಗರು ಚಿಕ್ಕ ಹುಡುಗರಿದ್ದಾಗ ಚಡ್ಡಿ ಹಾಕ್ಲಿಲ್ಲ ಅಂದ್ರೆ ನಡೀತದೆ. ನಡೀರಿ ಈಗ ಹೋಗೋಣ. ಪಾಪು ಹೋಗೋಣ ಹೋಗೋಣ ಹೋಗೋಣ. ಹೋಗೋಣ. ಆ ಸ್ಕೂಟ್ರು ಬಿಡ್ತಾ ಇಲ್ಲ ಇವನು. ನಿಂಗೆ ಇಷ್ಟನಾ ಅದು ಸ್ಕೂಟರು? ನಿನಗೆ ಆ್ಯಕ್ಚುಲಿ ನಿಮ್ಮ ಅಮ್ಮ ಏನು ತಪ್ಪು ಮಾಡೋದು ಗೊತ್ತಾ ಪಾಪು? ನಿಮ್ಮ ಮಮ್ಮಿ ನೀನು 1.5 ವರ್ಷ ಇದ್ದಾಗಲೇ ಕಾರ್ ತಗೊಟ್ಬಿಟ್ಲು. ಹಾಂ, ಅವಾಗ ನಿನ್ಗೆ ಐಡಿಯಾನೇ ಇರಲಿಲ್ಲ. ಇವಾಗ ನಿನ್ನ ಕ್ರೇಜ್ ಇದೆ, ಅದು ನೋಡ್ರೆ ಮೂಲೆಗೆ ಹಾಕಿದ್ಯಾ. ಅದು ನಾವು ಚಾರ್ಜ್ ಹಾಕ್ತೆ ಬ್ಯಾಟ್ರಿ ಹೊರಟೋಗಿದೆ. ಜೀಪ್ ತಗೊಳ್ಳೋಣ ಬಿಡಿ. ಹಾಂ, ಹೊಸದು ಜೀಪ್ ತೊಗೊಳ್ಳೋಣ. ಹಾಂ, ಇವಾಗ ಹೆಂಗಿರೋ ರೋಡು ವಿಶಾಲವಾಗಿದೆ. ಹಾಂ, ಶ್ರೀಕೃಷ್ಣ ಸೂಪರ್ ಮಾರ್ಕೆಟ್ ಕವರ್ ಏನಕ್ಕೆ? ಅದೆಲ್ಲ ಹಾಕೊಳಕ್ಕೆ ಅನಿಮಲ್ಸ್ನ. ಆ ಡಸ್ಟ್ಬಿನ್ಗೆ ಹಾಕ್ಬಿಟ್ನಲ್ಲ ಮಗನೇ. ಬೇರೆ ಕೊಡಿ. ನೀನು ಅವನು ಅನಿಮಲ್ಸ್ ತಂದ್ವಲ್ಲ ಆ ಕವರ್ ಎಲ್ಲಿಂತ ಅದಲ್ಲ, ಬೇರೆ ಕೊಡ್ತೀನಿ ಇರು ಮಗನೇ. ಕವರ್ನ ಅದು ಹಾಕತ್ತನಲ್ಲಿಗೆ. ಈಗ ನೀವೇನಾದ್ರೂ ಹೇಳ್ತಾ ಇದ್ರೆ ಅವನು ಅದಕ್ಕೆ ಹಠ ಮಾಡ್ತಾನೆ. ಇನ್ನು ಕೊಡ್ತೀನಿ ಇರು ಮಗನೇ. ಹಾಗೆ ನಾನು ಶಿವು ಬರ್ಡೇ ದಿನ ಗಿಫ್ಟ್ ಕೊಟ್ಟಿದ್ನಲ್ಲ ಈ ಒಂದು ಫೋಟೋ ಫ್ರೇಮು, ಇದು ಆ್ಯಕ್ಚುಲಿ ನಮ್ಮ ಮನೇಲೇ ಇತ್ತು. ಅಂದರೆ ತುಂಬ ದೊಡ್ಡದಿರೋದ್ರಿಂದ ಅದನ್ನು ಒಂದು ವಾಲ್ಗೆ ಹಾಕಬೇಕು ಅಂತ ಅಂದ್ಕೊಂಡು ಅದು ಡ್ರಿಲ್ಲಿಂಗ್ ಮಿಷಿನ್ ಏನೋ ತರಿಸಿರ್ಲಿಲ್ಲ ಅವನು. ಸೊ ಆ ಡ್ರಿಲ್ಲಿಂಗ್ ಮಿಷಿನ್ ತಂದಾದಮೇಲೆ ಡ್ರಿಲ್ ಮಾಡಿಸಿ ಹಾಕ್ಸೋಣ ಅಂತ ಅವತ್ತು ಬರ್ಡೇ ದಿನ ಇಲ್ಲೇ ಇಟ್ಬಿಟ್ಟು ಹೋಗಿದ್ದೆ, ನಮ್ಮ ಮನೇಲೇ ಇತ್ತು. ಸೊ ಇವತ್ತೇನೋ ಅದನ್ನು ಹಾಕ್ಸ್ತೀನಿ ತೊಗೊಂಡು ಬರಬೇಕು ಅಂತ ಅಂತಿದ್ದಂತೆ. ಅದಕ್ಕೆ ನವೀನ್ ಈಚೆ ತೆಗೆದ್ರು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಅದು ನೋಡೋದಕ್ಕೆ ಒಂಥರ ಖುಷಿ. ನನಗೆ ಇಲ್ಲೇ ಹಾಕ್ಕೊಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಬಟ್ ಅವನಿಗೆ ನಾನು ಗಿಫ್ಟ್ ಕೊಟ್ಟಿರೋದಲ್ವ, ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಮತ್ತು ಈಗ ಅದೇನೋ ಒಂಥರ ಆ 5 ಜನ ಇರೋ ಫೋಟೋನ ನಮ್ಮ ಮನೆಗೆ ಹಾಕಿದ್ರೆ ಅದು ಕಂಪ್ಲೀಟ್ ಫ್ಯಾಮಿಲಿ ಆಯಿತು ಅಂತ ಅಂದ್ಬಿಟ್ಟು ಪ್ರತಿ ಸಲ ಈಗ ಯಾವುದೇ ಫಂಕ್ಷನ್ಸ್ಗೂ ಈಗ ನಾನು, ನಮ್ಮ ಅಕ್ಕ, ನನ್ನ ತಮ್ಮ, ಅಮ್ಮ 4 ಜನ ಫೋಟೋ ತೊಗೋಬೋದು. ಆದರೆ ಆ ಫೋಟೋದಲ್ಲಿ ನಮ್ಮ ಡ್ಯಾಡಿ ಮಿಸ್ ಆಗ್ತಾಯಿದ್ರು. ಆದರೆ ಈ ಒಂದು ಫೋಟೋ ಇದೆಯಲ್ಲ, ಇದರಲ್ಲಿ ನಾವು 5 ಜನ ಇದ್ದೀವಿ, ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಇದರಲ್ಲಿ ಇದೆ. ಸೊ ಈಗ ಕಂಪ್ಲೀಟ್ ಫ್ಯಾಮಿಲಿ ಆಯಿತು. ಸೊ ಆ ಮನೆಗೆ ಈ ಫೋಟೋ ಬೇಕಿತ್ತು, ಅದು ಖುಷಿ ಆಗ್ತಾಯಿತ್ತು. ಅದನ್ನು ನವೀನ್ ಕಾರಲ್ಲಿ ತೊಗೊಂಡೋಗ್ತೀನಿ ಅಂತ ಅಂದ್ಬಿಟ್ಟು ಕಾರ್ ಡಿಕ್ಕಿ ಓಪನ್ ಮಾಡಿಬಿಟ್ಟು ಅದನ್ನು ತೆಗೆದಿಡ್ತಾ ಇದ್ದಾರೆ. ಒಂಥರ ಖುಷಿ ಆಗ್ತಾಯಿತ್ತು, ಅದು ನೋಡಿದ್ರಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಆಮೇಲೆ ನಾವು ಕೂಡ ಇಲ್ಲಿಗೆ ಬಂದ್ವಿ, ಅಮ್ಮನ ಮನೆಗೇ. ಅಮ್ಮ ವಡೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಸ್ವಲ್ಪನೇ ಮಾಡ್ಕೊಳ್ಳೋಣ ಈಗ ಊಟಕ್ಕೆ ಅಂತ ಅಂದ್ಬಿಟ್ಟು. ನನಗಂತೂ ಖುಷಿ ಆಯಿತು. ಹೇಗಿದ್ರು ನನಗೆ ಇವತ್ತು ಏನೂ ಅಡುಗೆ ಮಾಡೋದಕ್ಕೆ ಇನ್ನೊಂದು ಮಾಡೋಕ್ಕೆ ಮನಸ್ಸಿರಲಿಲ್ಲ. ನಾನು ಅಮ್ಮನಿಗೆ ಅದನ್ನೇ ಹೇಳ್ತಾಯಿದ್ದೆ, ಅಮ್ಮ ವಡೆ ಬೇರೆ ಮಾಡ್ತಾಯಿದ್ಯಾ, ನಂಗೆ ಇನ್ನೂ ಖುಷಿ ಆಯಿತು ಅಂತ ಅಂದ್ಬಿಟ್ಟು. ಸ್ವಲ್ಪ ಮಾಡ್ತಾಯಿದ್ದೀನಿ ಈಗ ಊಟಕ್ಕೆ ಆಗೋ ಥರ ಅಂತ. ಸೊ ರೈಸ್ಗೂ ಕೂಡ ಇಟ್ಟಿದ್ರು. ಹೇಗೋ ನನಗಂತೂ ಹಬ್ಬ ಅಡುಗೆ ಮಾಡೋದು ತಪ್ಪಲ್ಲ, ಹೇಗೋ ಇಲ್ಲಿ ಬಂದಿದ್ದಕ್ಕೆ ವಡೆನೂ ಕೂಡ ಸಿಗ್ತಾ ಇದೆಯಲ್ಲ ಅಂತ ಅಂದ್ಕೊಂಡು. ಚಿಕ್ಕವಳಿದ್ದಾಗ ವಡೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ನನಗೆ. ಮಸಾಲೆ ವಡೆ ಅಂತ ಅಂದರೆ ಬೋರ್ ಆಗಿಬಿಡೋದು. ಆದರೆ ಇತ್ತೀಚೆಗೆ ಮಸಾಲೆ ವಡೆ ಇಷ್ಟ ಆಗುತ್ತೆ. ಸೊ ಅದನ್ನೇ ಮಾಡ್ತಾಯಿದ್ದಾರೆ. ಸೊ ಊಟದ ಜೊತೆಗೆ ವಡೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತಲ್ವ. ಸೊ ಆಯಿತು ಅಮ್ಮ ಮಾಡಿ ಅಂತ ಅಂದ್ಬಿಟ್ಟು ಈಗ ಇನ್ನೇನು ಬಿಗ್ ಬಾಸ್ ಬರುತ್ತೆ ಇನ್ನು 1 hourಗೆ, ಅಷ್ಟರಲ್ಲಿ ಎಲ್ಲ ನಾವು ಊಟಕ್ಕೆ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಮ್ಮ ರೆಡಿ ಮಾಡ್ತಾಯಿದ್ದಾರೆ. ಇನ್ನು ಅಥರ್ವಂಗಂತೂ ಅವ್ರ ಮಾಮನ ಮೇಲೆ ಫುಲ್ ಅವ್ವಾಗ್ಬಿಟ್ಟು ಏನು ಮುತ್ತು ಕೊಟ್ಟಿದ್ದು ಅದು ನೋಡಿ ಹೇಳ್ತಾನೆ ಅಲ್ಲಿ ಯಾರ್ಯಾರು ಇದ್ದಾರೆ ಅಂತ. ಇದು ಯಾರ್ಯಾರು ಹೇಳ್ಬಿಡು ಮಗ್ನೆ. ಮಮ್ಮಿ, ಹಾಂ, ಅಜ್ಜಿ, ಪುಲಿಸ್ ತಾತ, ಶಿವಮಾಮ, ಸೌಮ್ಯ ಮಮ್ಮಿ. ಓ ನಿಂಗೆ ಗೊತ್ತಾ? ಮಮ್ಮಿ ಎಲ್ಲ ಅದು, ಇದು ಮಮ್ಮಿನ? ಇದು ಮಮ್ಮಿ ಎಲ್ಲ ಅದು ಕನ್ಫ್ಯೂಸ್ ಮಾಡ್ಬಿಡೋದು. ಮಮ್ಮಿನೇ. ಅದು ಹೆಂಗೆ ಕಾಣ್ತೈತಲ್ವಾ, ಏನು ಹಿಂಗೆ ಒಂಥರ ಒಂದು ನಿಂತಿರಂಗೈತೆ. ದಾಳಿಂಬೆ ಕನ್ನಡಕ ಡ್ಯಾಡಿದು ಹತ್ರದಿಂದ ಬಂದರೆ ಕಾಣುತ್ತೆ. ಕನ್ನಡಕ ಇದಕ್ಕೆ ಅದು ಕಾಣದೇ ಇದ್ರದ್ದು. ಇಲ್ಲಿ ಮೂಗತ್ರ ಒಂದು, ಇದೊಂದು ಲೈನು ಇಲ್ಲ, ಅವರು ಆ್ಯಡ್ ಮಾಡಿ, ಅವರೇ ಆ್ಯಡ್ ಮಾಡೋದು ಇದು. ಆ ಫೋಟೋದಲ್ಲಿಲ್ಲ. ನಿನ್ನ ಒಳ್ಳೆ ಏನು ಯಾವುದು ಬಾಲಿವುಡ್ ಹೀರೋ ಮಾಡಾಕ್ಬಿಟ್ರೆ ಆ ಗಡ್ಡ, ಆ ಮೀಸೆ, ಆ ಹೇರ್ ಸ್ಟೈಲ್ ಹೊಡಿಲಿದ್ದ ಹಿಂಗಿತ್ತ ನಿನ್ನ ಹೇರ್ ಸ್ಟೈಲು. ಸೊ ಹೀಗೆ ಫೋಟೋಸ್ ನೋಡಿಕೊಂಡು ನಮ್ಮ ಓಲ್ಡ್ ಮೆಮೊರೀಸ್ ಎಲ್ಲ ನೆನೆಸ್ಕೊತಾ ಇದ್ವಿ. ಆ್ಯಕ್ಚುಲಿ ನಾನು ಹಿಂಗೆ ಇರಲಿಲ್ಲ ಆಯಿತಾ, ಸ್ವಲ್ಪ ಚೇಂಜಸ್ ಆಗಿದೆ ಇಲ್ಲಿ ಫೋಟೋದಲ್ಲಿ. ಸೊ ಇದನ್ನೆಲ್ಲ ನೋಡಿ ನಗು ಬರ್ತಾಯಿತ್ತು. ಬಟ್ ಅಷ್ಟೇ ಖುಷಿ ಆಗ್ತಾಯಿತ್ತು. ಈ ಒಂದು ವಾಲ್ಗೆ ಈ ಒಂದು ಫೋಟೋ ಬರುತ್ತಲ್ಲ, ಈ ಕಂಪ್ಲೀಟ್ ವಾಲ್ ಏನಿದೆ
ಸೊ ಆ ವಾಲ್ಗೆ ಹಾಕಬೇಕು ಅಂತ ಅಂದ್ಕೊಂಡಿರೋದು. ಅವ್ರು ಡ್ರಿಲ್ಲಿಂಗ್ ಮಿಷಿನ್ ಅವ್ನು ಶಿವು ಫ್ರೆಂಡ್ ಇನ್ನೂ ತಂದೇ ಇರಲಿಲ್ಲ, ಸೊ ಹಾಗಾಗಿ ಅದನ್ನು ದಿವಾನ್ ಕಟ್ ಮೇಲೆ ಹಾಗೆ ಇಟ್ಟಿದ್ವಿ. ಸೊ ಈ ಸ್ಪೇಸಿಗೆ ಹೋಗುತ್ತೆ. ಕಮೆಂಟ್ ಮಾಡಿದರು, ಆ ಫೋಟೋ ನೀವು ಗಿಫ್ಟ್ ಕೊಟ್ರಲ್ಲ ಅದನ್ನು ಎಲ್ಲಿಗೆ ಹಾಕಿದ್ದಾರೆ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಹಾಕಬೇಕು ಅಂತಲೇ ಈ ಒಂದು ವಾಲ್ಗೆ ಹಾಕಬೇಕು ಅಂತ ತಂದಿರೋದು. ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.